ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಒಂದು ಕ್ಷೇತ್ರವು ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಪಡೆಯುತ್ತಾ ಶ್ರೀ ಯಲ್ಲಮ್ಮ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಧರ್ಮದರ್ಶಿಗಳು ಹಾಗೂ ಭಕ್ತರ ಸಹಾಯ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಮೊದಲು ಕೇವಲ ಯಲ್ಲಮ್ಮ ದೇವಿ ಮಾತ್ರ ಇಲ್ಲಿ ನೆಲೆಸಿದಳು. ಆದರೆ ಈಗ ಹೇರಂಬ ಮಹಾಗಣಪತಿ, ನವಗ್ರಹಗಳು, ನವನಾಗೇಂದ್ರರು, ಸುಬ್ರಹ್ಮಣ್ಯ, ವಿಶೇಷವಾಗಿ ಪರಶುರಾಮರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪರಶುರಾಮರ ಕಲ್ಯಾಣಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಪಡಿತಾ ಇರತಕ್ಕಂಥ ಈ ಒಂದು ಕ್ಷೇತ್ರ ಯಲ್ಲಮ್ಮ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗ್ತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾದಿಗಳ ಮನೋರಥವನ್ನು ಭಗವತಿ ಅತ್ಯಂತ ಶೀಘ್ರವಾಗಿ ಅವರ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ಭಗವತಿ ಅನುಗ್ರಹಿಸ್ತಾ ಇದ್ದಾಳೆ. ಪ್ರತಿ ಅಮಾವಾಸ್ಯೆ ಈ ಒಂದು ಕ್ಷೇತ್ರದಲ್ಲಿ ಶಕ್ತಿಯಾಗ ಮತ್ತು ಮಹಾಪ್ರತ್ಯಂಗಿರ ಯಾಗ ಇರ್ತದೆ. ಸಂತಾನ ಪ್ರಾಪ್ತಿಗಾಗಿ ಈ ಒಂದು ಕ್ಷೇತ್ರವನ್ನು ವಿಶೇಷವಾಗಿ ಪರಶುರಾಮರ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಲ್ಯಾಣಿ ಸ್ನಾನವನ್ನು ಈ ಒಂದು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಬರತಕ್ಕಂತಹ ಸಂತಾನಹೀನ ಆಗಿರತಕ್ಕಂತಹ ಎಲ್ಲರಿಗೂ ಸಹ ಆ ಸಂತಾನ ಪ್ರತಿಬಂಧಕ ದೋಷಗಳು ನಿವಾರಣೆಯಾಗಿ ಸತ್ಸಂತಾನಗಳು ಪ್ರಾಪ್ತಿಯಾಗಲಿ ಅಂತೇಳಿ ಕಲ್ಯಾಣಿ ಸ್ನಾನವನ್ನು, ತೊಟ್ಟಿಲಿ ಸಭೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ಸಹ ಈ ಕ್ಷೇತ್ರಕ್ಕೆ ಬಂದು ಆ ದೇವಿಯ ಕೃಪೆಗೆ ಪಾತ್ರಗೊಳ್ಳಿ. ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಈ ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 48 ದಿವಸಗಳಾಗಿದೆ. ಮಂಡಲಾಭಿಷೇಕದ ವಿಶೇಷವಾಗಿ ಇವತ್ತಿನ ದಿವಸ ಸಾವಿರಾರು ಜನ ಆಗಮಿಸಿ ಆ ದೇವಿಯ ದರ್ಶನವನ್ನು ಪಡೆದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಭಗವತಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಪ್ರತಿ ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಪೌರ್ಣಮಿಗಳನ್ನು ವಿಶೇಷ ಪೂಜೆಗಳಿರ್ತದೆ. ಅದರಲ್ಲೂ ಸಹ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಪ್ರತ್ಯಂಗಿರೆಯಾಗಿರ್ತದೆ. ಭಕ್ತಾದಿಗಳೆಲ್ಲ ಆಗಮಿಸಬೇಕಾಗಿ ಪ್ರಾರ್ಥನೆ. ಈ ಒಂದು ಸ್ಥಳ ಬಾಣಾವಾರ ಸಮೀಪದಲ್ಲಿರತಕ್ಕಂತಹ ಸೋಮಶೆಟ್ಟಿಹಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ಆ ದೇವಿ ಉತ್ತದ ರೂಪದಲ್ಲಿ ಪ್ರಾರಂಭವಾಗಿ ಇವತ್ತು ಬೃಹದಾಕಾರದ ಒಂದು ಕ್ಷೇತ್ರವಾಗಿ ಹೊಮ್ಮುತ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಭಕ್ತಾದಿಗಳು ಬರ್ತಾರಲ್ಲ, ಹೌದು, ಭಕ್ತಾದಿಗಳು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮೊದಲು ಕಷ್ಟದ ರೂಪದಲ್ಲಿ ಬರ್ತಾರೆ. ಯಾಕಂದರೆ ಮನುಷ್ಯನಿಗೆ ಈ ಒಂದು ಕಲಿಯುಗದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಾನವರು ಒಂದಲ್ಲ ಒಂದು ರೀತಿಯ ಕಷ್ಟದಲ್ಲೇ ಇರ್ತಾರೆ. ಕಷ್ಟ ಇಲ್ಲದಂತಹ ಮನುಷ್ಯ ಈ ಪ್ರಪಂಚದಲ್ಲಿ ಯಾರೂ ಸಹ ಇಲ್ಲ. ಹಾಗಾಗಿ ಅಂತಹ ಕಷ್ಟವನ್ನು ನಿವಾರಣೆ ಮಾಡಲಿ ಅಂಥೇಳಿ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಅವರ ಮನೋರಥಗಳನ್ನು ದೇವಿ ಆದಷ್ಟು ಬೇಗ ಈಡೇರಿಸ್ತಾ ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ. ಭಕ್ತಾದಿಗಳಿಗೆ ಏನು ಹೇಳುತ್ತೆ? ಭಕ್ತಾದಿಗಳು ಹಲವಾರು ನಮ್ಮ ಭಾರತ ದೇಶದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೇವೆ. ಧರ್ಮವನ್ನು ಯಾರ್ಯಾರು ರಕ್ಷಣೆ ಮಾಡ್ತಾರೋ ಅದನ್ನು ಧರ್ಮ ರಕ್ಷಣೆ ಮಾಡ್ತದೆ ಅಂತೇಳಿ ಶಾಸ್ತ್ರ ಇದೆ. ಅಂತಹ ಧರ್ಮ ರಕ್ಷಣೆಯಲ್ಲಿ ಒಂದಾಗಿರ್ತಕ್ಕಂತಹ ಕ್ಷೇತ್ರ ಇದಾಗಿದೆ. ಹಾಗಾಗಿ ಭಕ್ತಾದಿಗಳು ಇಲ್ಲಿ ಬಂದು ಆ ದೇವಿಯ ದರ್ಶನವನ್ನು ಪಡೆದು ಸೇವೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ.